ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಭೂಮಿ ಇಲ್ಲಿ ಅಜಿತ್ ಜೊತೆ ಇಬ್ಬರಿಗೂ ಮನಸ್ತಾಪ ಇದ್ದೇ ಇದೆ, ಇನ್ನೂ ಸರಿ ಹೋಗೇ ಇಲ್ಲ ಇವರು. ಆದರೆ ಇಲ್ಲಿ ಐರನ್ ಆಗಿರುತ್ತೆ ಬಟ್ಟೆ ರೂಮಲ್ಲಿ, ಮತ್ತು ಟೈ ಬೆಲ್ಟು ಎಲ್ಲ ರೆಡಿ ಇರುತ್ತೆ. ಇದನ್ನು ನೋಡಿಬಿಟ್ಟು ಇವಳೇ ಮಾಡಿದ್ದಾಳೆ, ಇವಳು ರೂಮಲ್ಲಿ ಇರ್ತಾಳೆ ಅಲ್ವಾ, ಇದು ಭೂಮಿ ರೂಮಲ್ಲಿ ಇರ್ತಾಳೆ. ಅದನ್ನು ನೋಡಿಬಿಟ್ಟು ಅಜಿತ್ ಇವಳೇ ಎಲ್ಲ ರೆಡಿ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಕೆಲಸದ ಆಂಟಿನ ಕರಿತಾನೆ. ಅಕ್ಕ ಬನ್ನಿ ಇಲ್ಲಿ ಅಂತೇಳ್ಬಿಟ್ಟು. ಅವಳು ಪಾಪ ಎದ್ನ ಬಿದ್ನ ಅಂತ ಜೋರಾಗಿ ಕಿರ್ಚಿದಕ್ಕೆ ಬರ್ತಾಳೆ. ಬಂದು ಏನಾಯಿತು ಅಜಿತಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ನಾಳೆಯಿಂದ ನನ್ನ ಬಟ್ಟೆ ಐರನ್ನೆಲ್ಲ ನೀವೇ ಮಾಡಬೇಕು, ಬೇರೆಯವ್ರು ಮಾಡೋದು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಹೌದು ನಾನೇ ಮಾಡಿದ್ದು ಐರನ್ನು ಅಂತ ಹೇಳ್ತಾಳೆ ಕೆಲಸದವಳು. ಆದರೆ ಅಜಿತ್ ಅಲ್ಲ, ಅದು ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತು, ಇದನ್ನು ಮಾಡಿರೋದು ಭೂಮಿನೇ, ನೀವಲ್ಲ, ಸುಳ್ಳು ಹೇಳಬೇಡಿ ಅಕ್ಕ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ನೋಡ್ತಾ ಇರ್ತಾಳೆ ಮುಖನ, ಅದು ಹೆಂಗೆ ಪತ್ತೆ ಮಾಡಿಬಿಡ್ತಾರೆ ಇವರು, ಎಲ್ಲ ಗೊತ್ತಾಗುತ್ತಲ್ಲ ಸಾಹೇಬ್ರಿಗೆ ಅಂತ ಹೇಳ್ಬಿಟ್ಟು. ಆದರೆ ಸಾಹೇಬ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಲ್ಲ ನನ್ನ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅವಳು ಕೆಲಸದವಳು ಏನು ಹೇಳೋಕ್ಕಾಗಲ್ಲ, ಸುಮ್ಮನಾಗ್ಬಿಡ್ತಾಳೆ. ಆಮೇಲೆ ಎಲ್ಲ ಒಂಥರ ಮೆಂಟಲ್ ಥರ ಆಡ್ತಾರೆ ಮನೆಯಲ್ಲಿ, ಒಬ್ಬರೂ ಕರೆಕ್ಟಾಗಿರಲ್ಲ, ಏನಕ್ಕೆ ಹಿಂಗೆ ಆಡ್ತಾರೆ ಅಂತೇಳ್ಬಿಟ್ಟು. ಆಮೇಲೆ ಇಲ್ಲ ಅಕ್ಕ, ನಾಳೆ ನೀವೂ ಹೀಗೆ ಆಡ್ತೀರಾ, ಈ ರೂಮಿಗೆ ಬಂದವರೆಲ್ಲ ಹೀಗೆ ಆಡ್ತಾರೆ, ನಾನು ಹೀಗೆ ಆಡ್ತೀನಿ, ಸಾಹೇಬರು ಹೀಗೆ ಆಡ್ತಾರೆ, ಈ ರೂಮಿಗೆ ಬಂದರೆ ನೀವು ಹೀಗೆ ಆಡ್ತೀರಾ ಅಂತ ಸುಮ್ಮನೆ ಹೇಳ್ತಾಳೆ. ಆವಾಗ ಬನ್ನಿ ಅಕ್ಕ, ನೀವು ಕೂತ್ಕೊಳ್ಳಿ, ಬನ್ನಿ ಅಕ್ಕ ಅಂತೇಳಿ ಅವಳನ್ನು ಕರೆದು ಕೂರಿಸಿ ಸಮಾಧಾನವಾಗಿ ಹೇಳ್ತಾಳೆ. ಏನು ಟೆನ್ಷನ್ ತಗೋಬೇಡಿ ಅಕ್ಕ, ನೀವು ಸುಮ್ಮನೆ ಇರಿ, ಕೂತ್ಕೊಳ್ಳಿ ಅಂತೇಳಿ. ನಾಳೆಯಿಂದ ನೀವೇ ಐರನ್ ಮಾಡಬೇಕು ಅಕ್ಕ, ಬೇರೆಯವ್ರ ಹತ್ರ ಮಾಡಿಸ್ಬೇಡಿ ಅಂತ ಅಜಿತು ಕೂಡ ಹೇಳ್ತಾನೆ. ಆಯಿತು ಅಜಿತಣ್ಣ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನಾನು ಈ ಮನೆ ಕೆಲಸದವಳು, ನೀವೇನು ಹೇಳ್ತೀರೋ ಅದನ್ನು ನಾನು ಮಾಡೋದು ಕರ್ತವ್ಯ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಕ್ಕ ಅಂತೇಳಿ ಭೂಮಿ ಕೂಡ ಅವಳಿಗೆ ಸಮಾಧಾನ ಮಾಡ್ತಾಳೆ. ಆದರೆ ಇಲ್ಲಿ ಮಾಡಿರೋಂಥ ಕೆಲಸ ಭೂಮಿನೇ ಐರನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾಳೆ ಸಾಹೇಬ್ರಿಗೆ ಅಂತೇಳ್ಬಿಟ್ಟು. ಆದರೆ ಇಲ್ಲಿ ಹೆಂಗೆ ಆಗಿದೆ ಅಂದರೆ, ಭೂಮಿ ಮಾಡಿರ್ತಾಳೆ ಅನ್ನೋದು ಗೊತ್ತು ಅಜಿತ್ಗೆ, ಕೆಲಸದವಳೇನು ಮಾಡಿರಲ್ಲ, ಭೂಮಿನೇ ಮಾಡಿರ್ತಾಳೆ ಅನ್ನೋದು ಗೊತ್ತು. ಆದರೆ ಎತ್ತು ಏರಿಗೆಳಿತು ಕೋಣ ನೀರಿಗೆಳಿತು ಅನ್ನೋ ಯಾವಾಗಲೂ ಇವರಿಬ್ಬರು ಕಿತ್ತಾಡ್ತಾನೆ ಇರ್ತಾರೆ, ಹೊಂದಾಣಿಕೆನೇ ಇರಲ್ಲ. ಹಾಗಾಗಿ ಯಾವಾಗ ನೋಡಿದ್ರೂ ಅವನೇ ಒಂದು ರೀತಿ ನೋಡ್ತಿರ್ತಾನೆ, ಇವಳೇ ಒಂದು ರೀತಿ ನೋಡ್ತಾಳೆ. ಅವಳು ಸರಿ ಹೋಗ್ಬೇಕು ಅಂದಾಗ ಇವನು ರಫ್ ಆಯ್ತಾನೆ, ಇವನು ಸರಿ ಹೋಗಬೇಕು ಅಂದಾಗ ಅವಳು ರಫ್ ಆಗ್ತಾಳೆ. ಇದೇ ರೀತಿ ಇವ್ರ ಮನೇಲಿ ಯಾವಾಗಲೂ ನಡೀತಾನೇ ಇರುತ್ತೆ. ಒಬ್ಬರ ಬಗ್ಗೆ ಒಬ್ಬರು ವ್ಯಂಗ್ಯವಾಗಿ ಮಾತಾಡೋದು, ಟೀಸ್ ಮಾಡೋದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಬಟ್ ಆದರೆ ಯಾರೂ ತುಂಬ ಜೋರಾಗಿ ಕಿತ್ತಾಡಿಕೊಂಡು ಮನೆಯವ್ರ ಮುಂದೆಲ್ಲ ಆ್ಯಕ್ಟಿಂಗ್ ಮಾಡಲ್ಲ. ರೂಮ್ ಒಳಗಡೆನೇ ಇವ್ರದ್ದೇನಿದ್ರು ನಡೀತಾ ಇರುತ್ತೆ ಇಬ್ಬರದೂ, ಅಜಿತ್ ಮತ್ತು ಭೂಮಿದು ಅಲ್ಲೇ ಅದರೊಳಗಡೆನೇ ನಡೀತಾ ಇರುತ್ತೆ. ಭೂಮಿ ಅವ್ರ ಅಮ್ಮನ್ನ ಕರ್ಕೊಂಡೋಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾಳೆ. ಆದರೆ ಅವರಮ್ಮ ಕರೆಕ್ಟ್ ಆಗ್ತಾಯಿದ್ದಾರೆ. ಇದು ಅವರ ದೊಡ್ಡತ್ತೆಗೆ ಅಂದರೆ ಗೊತ್ತಿರಲ್ಲ, ಈ ರೀತಿ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಸಂಗೀತಂಗೆ ಇದೆಲ್ಲ ಗೊತ್ತಿರಲ್ಲ. ಸಂಗೀತ ತಮ್ಮ, ಅಣ್ಣ, ಗಂಡ ಎಲ್ಲರೂ ಮತ್ತು ಮಗ ಎಲ್ಲರೂ ಹೋಗಿ ಅವಳನ್ನು ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಬರ್ತಾರೆ. ಆವಾಗ ಸಂಗೀತ ಕೇಳ್ತಾಳೆ, ಎಲ್ಲಿ ಭೂಮಿ ಮತ್ತು ಅಂಜು ಅವರೆಲ್ಲ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ. ಆವಾಗ ಎಲ್ಲರೂ ಒಳಗಡೆ ಬರೋಂಗಿಲ್ಲಲ್ಲ, ಅದಕ್ಕೆ ಆಚೆ ಇದ್ದಾರೆ ಅಕ್ಕ ಅವರೆಲ್ಲ, ನೀನೇನು ಟೆನ್ಷನ್ ತಗೋಬೇಡ ಬಾ ಅಂತ ಹೇಳ್ತಾರೆ. ಮನೆಗೆ ಹೋಗ್ತಾರೆ ಎಲ್ಲರೂ. ಮನೇಲಿ ಹೋಗಿ ಎಲ್ಲ ತಿಂಡಿ ತಿಂತ ಕೂತಿರ್ತಾರೆ. ಆವಾಗ ಏನೋ ಜೋಕ್ಸ್ ಮಾಡಿಬಿಟ್ಟು ಜೋರೇ ನಗಾಡ್ತಾರೆ. ಅದಕ್ಕೆ ಅಂಜು ಕಣ್ಣು ಮುಚ್ಕೊಂಡು ನಗ್ತಾ ಇರ್ತಾಳೆ. ಅಂಜು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅವಳ ವಿಷಯ ಎಲ್ಲ ಅವನಿಗೆ ಗೊತ್ತಿಲ್ಲದ ಕಾರಣಕ್ಕೆ ಅವ್ರ ಅಮ್ಮ ಮಾಡೋದು, ಅವಳು ಮಾಡೋದು ಕುತಂತ್ರ ಬುದ್ಧಿ ಪಾಪ ಈ ಹುಡುಗನಿಗೆ ಗೊತ್ತೇ ಇರಲ್ಲ. ಈ ಹುಡುಗ ಏನೋ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಅವಳ ಜೊತೆನೇ ಇದು ಮಾಡ್ತಿರ್ತಾನೆ. ಫಸ್ಟಂತೂ ಭೂಮಿ ಗಂಡನ ಅಜಿತನ್ನ ಮದುವೆ ಮಾಡ್ಕೋಬೇಕು ಅಂತ ಭಾಳ ಆಟ ಮಾಡ್ತಿದ್ಲು, ಆದರೆ ಅದು ಆಗಲಿಲ್ಲ. ಇವಾಗ ಅವನ ತಮ್ಮನಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿಯಾಗವಳೆ. ಎಲ್ಲರೂ ಒಪ್ಪಿ ಎಲ್ಲರೂ ಎಂಗೇಜ್ಮೆಂಟು ಕೂಡ ಮಾಡಾಗಿದೆ. ಮದುವೆ ಒಂದು ಬಾಕಿ ಇದೆ.
ಹಿಂಗೆ ಎಲ್ಲರೂ ಜೋಕ್ಸ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ತುಂಬಾ ಜೋಕ್ಸು ಮಾಡ್ಕೊಳ್ತಾರೆ ಊಟ ಮಾಡುವಾಗಲಿ, ಎಲ್ಲರೂ ಲಿವಿಂಗ್ ರೂಮಲ್ಲಿ ಕೂತಿರುವಾಗಲಿ, ಹರಟೆ ಹೊಡೆಯುವಾಗಲಿ ತುಂಬ ಜೋಕ್ಸ್ ಮಾಡಿಕೊಂಡು ಒಬ್ರ ಕಾಲು ಒಬ್ರು ಎಳ್ಕೊಂಡು ತುಂಬಾ ಜೋಕ್ಸ್ ಮಾಡ್ಕೊಂಡು ಮಾತ್ರ ಜಾಲಿಯಾಗಿರ್ತಾರಪ್ಪ ಈ ಸೀರಿಯಲಲ್ಲಿ. ನಿನ್ನ ಜೊತೆ ನನ್ನ ಕತೆ ತುಂಬ ಚೆನ್ನಾಗಿ ಬರ್ತಾಯಿದೆ ಕತೆ. ನೋಡ್ತಾ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಕಥೆಯಾಗಿದೆ. ಆಮೇಲೆ ಎಲ್ಲರೂ ತಮಾಷೆ ಮಾಡಿಕೊಂಡು ಹೀಗೆ ಮಾತಾಡಿಕೊಂಡು ಇರೋವಂಥ ಟೈಮಿಗೆ ಅವರಮ್ಮ ಭೂಮಿ ಅಮ್ಮನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರ್ತಾಳೆ. ಅವಳಿಗೂ ಒಳ್ಳೆ ಟ್ರೀಟ್ಮೆಂಟು ಕೂಡ ಕೊಡಿಸ್ತಾಳೆ. ಅವಳು ಆರಾಮಾಗ್ತಾಳೆ. ಆದರೆ ಇವಳು ತಂಗಿ ಮಾಡಿರೋಂಥ ಕುತಂತ್ರ ಬುದ್ಧಿ ಅಂದರೆ ಭೂಮಿ ಅಮ್ಮನ ತಂಗಿ ಮಾಡಿರೋಂಥ ಕುತಂತ್ರ ಬುದ್ಧಿ ಎಲ್ಲ ಇವಳಿಗೆ ಗೊತ್ತಿರುತ್ತೆ. ಗನ್ ತಗೊಂಡು ಶೂಟ್ ಮಾಡಿದ್ದು ಅದೆಲ್ಲ ಗೊತ್ತಾಗುತ್ತೆ. ಆದರೆ ಕರೆಕ್ಟು ಟೈಮ್ ಬರಲಿ ಅಂತ ಕಾಯ್ತಾ ಇದ್ಲು. ಇವಾಗ ಟೈಮ್ ಬರ್ತಾ ಇದೆ, ಇನ್ನು ಹೇಳೋದಕ್ಕೆ ಶುರು ಹಚ್ಕೊಂಡಿದ್ದಾಳೆ. ಯಾವತ್ತು ಹೇಳ್ತಾಳೋ ಗೊತ್ತಿಲ್ಲ. ಗೊತ್ತಾದಾಗಂತೂ ತುಂಬಾ ಅವಳಿಗೆ ಕಾದಿದೆ ಮಾರಿ ಹಬ್ಬ. ಆಮೇಲೆ ಈ ಕಡೆ ಸೀತಾರ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿ ಇವಳು ಮನೆಗೆ ಬಂದಿದ್ದಾಳೆ ಖುಷಿಯಾಗಿ. ಭೂಮಿ ಅಂದರೆ ಇವಳಿಗೆ ಪಂಚಪ್ರಾಣ. ಭೂಮಿ ಜೊತೆ ಅಂತೂ ಯಾವತ್ತೂ ಅಷ್ಟೇ ಪಂಚಪ್ರಾಣ. ಅಜಿತ್ ಭೂಮಿ ಅಂದರೆ ತುಂಬ ಇಷ್ಟಪಡ್ತಾಳೆ. ಅಜಿತ್ ಅಂದರೆ ಇವಳು ಮಗ, ಭೂಮಿ ಅಂದರೆ ಸೊಸೆ. ತುಂಬ ಇಷ್ಟಪಡ್ತಾಳೆ. ಭಾಳ ಗೌರವದಿಂದ ಭೂಮಿದು ಏನೇ ತಪ್ಪಾಗಿದ್ರೂ ತಪ್ಪು ಅಂತಲೂ ಹೇಳಲ್ಲ. ತುಂಬ ಚೆನ್ನಾಗಿ ನಡೆಸ್ಕೋತಾಳೆ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಂಡು ಅವಳೇ ನನ್ನ ಸೊಸೆ ಅಂತೇಳಿ ಪಾಪ ಅವ್ರ ಮದುವೆ ಆಗದೇ ಇದ್ದಾಗಲೂ ಕೂಡ, ಫೇಕ್ ಮದುವೆ ಆದಾಗಲೂ ಕೂಡ ಅವರು ನನ್ನ ಸೊಸೆನೇ ಅಂದ್ಕೊಂಡು ಪಾಪ ಇವಳು ನಂಬಿಕೊಂಡು ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ತಾಳೆ. ಇವಳಿಗೊಂದು ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಇವಳ ಹತ್ರ ಯಾವ ಸೀರಿಯಸ್ ವಿಷಯನೂ ಕೂಡ ಮನೆಯವರು ಮಾತಾಡೋಂಗಿಲ್ಲ. ಎಲ್ಲ ವಿಷಯನೂ ಇವರು ಸೀಕ್ರೆಟಾಗೇ ಇಡಬೇಕಾಗತ್ತೆ. ಆಮೇಲೆ ಎಲ್ಲ ಊಟಕ್ಕೆ ಕೂತ್ಕೊಂಡು ಜೋಕ್ಸ್ ಮಾಡ್ತಿರ್ತಾರೆ. ಇಲ್ಲೂ ಕೂಡ ತುಂಬಾ ಜೋಕ್ಸ್ ಮಾಡ್ಕೊಂಡು ಎಲ್ಲ ನಗಾಡ್ತಿರ್ತಾರೆ. ಇವ್ರ ಮನೇಲಿ ಹೆಂಗೆ ಅಂದರೆ ತುಂಬಾ ಜೋಕ್ಸ್ ಮಾಡ್ಕೊಂಡು ಯಾವಾಗಲೂ ನಗ್ತಿರ್ತಾರೆ. ಅಜಿತ್ ಮತ್ತು ಅಜಿತ್ನ ದೊಡ್ಡತ್ತೆ ಎದುರು ಬದ್ರು ಕೂತು ಊಟ ಮಾಡ್ತಿರ್ತಾರೆ. ಅಜ್ಜಿ ಆ ಕಡೆ ಕೂತಿರ್ತಾರೆ, ಅಪ್ಪ ಅಮ್ಮ ಈ ಕಡೆ ಕೂತಿರ್ತಾರೆ. ನನಗೆ ಅಜಿತ್ ಅಪ್ಪ ಹೇಳ್ತಾರೆ, ಕಾಲೇಜ್ ಡೇಲಿ ನನಗೆ 100 ಹುಡುಗಿರು ನನ್ನ ಹಿಂದೆ ಬಿದ್ದಿದ್ರು ಅಂತ. ಅದಕ್ಕೆ ಸೀತಾರ ಹೌದಾ 100 ಹುಡುಗಿರು ಬಂದಿದ್ರಾ ಅಂತೇಳ್ಬಿಟ್ಟು ಸಿಟ್ಕೊಂಡಾಗ ಮಾತಾಡ್ತಾಳೆ. ಆದರೆ 100 ಹುಡುಗಿರು ನನ್ನ ಜೊತೆ ಬಿದ್ದಿದ್ರು ನಾನು ಮಾತ್ರ ನಿನ್ನ ಜೊತೆನೇ ಬಿದ್ದಿದ್ದೆ, ನಿನ್ನಿಂದನೇ ಬಿದ್ದಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ ಅಂತ ಅವಳಿಗೆ ನಾಚಿಕೆ ಆಗ್ಬಿಡುತ್ತೆ, ನಗ್ತಾ ಇರ್ತಾಳೆ. ಇವಳು ಮಾಡಿರೋ ಬುದ್ಧಿ ಇವಾಗ ಅಜಿತ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ. ಅವನು ಅವಳ ಮುಖನೇ ನೋಡ್ತಿರ್ತಾನೆ. ಅವಳು ಭಯ ಪಟ್ಕೊಳ್ಳೋದು ನೋಡಿಬಿಟ್ಟು ಅಜಿತ ಮೇಲೆ ಎದ್ದು ನಿಂತ್ಕೊಂಡು ಸರಿ ಅಂತೇಳ್ಬಿಟ್ಟು ಇನ್ವೆಸ್ಟಿಗೇಷನಲ್ಲಿ ನಾನು ತಿಳ್ಕೊಳ್ತೀನಿ, ನನಗೆ ಗೊತ್ತಿದೆ ಅಂದ್ಕೊಂಡು ಅವ್ನ ಮನಸ್ಸಲ್ಲಿ ಅಂದ್ಕೊಂಡು ಅಪ್ಪ ಅಮ್ಮನ ಜೋಕ್ಸಿಗೆ ಅವನಿಗೆ ಖುಷಿ ಆಗುತ್ತೆ, ನಗ್ತಾ ಇರ್ತಾನೆ. ತುಂಬ ಅಪರೂಪ ಜೋಕ್ಸ್ ಮಾಡೋದು. ಅದರಲ್ಲೂ ಕೂಡ ಈ ಥರ ಜೋಕ್ಸ್ ಮಾಡಿದಾಗಂತೂ ತುಂಬಾ ನಗು ಬರುತ್ತೆ ಪ್ರತಿಯೊಬ್ಬರಿಗೂ. ಅವರಿಗೆ ಅಂತಲ್ಲ, ನಮಗೂ ಕೂಡ ನಗು ಬರುವಾಗ ಅವ್ರಿಗೆ ನಗು ಬರದೇ ಇರುತ್ತಾ. ಮನೆಯವರಾಗಿ ಎಲ್ಲರೂ ಕೂಡ ಜೋಕ್ಸ್ ಮಾಡ್ಕೊಂಡು ನಗ್ತಿರ್ತಾರೆ. ಅವರ ಹಳೆಯ ಲವ್ ಸ್ಟೋರಿನ ಹೇಳಿಕೊಂಡು ಮಾತಾಡುವಾಗ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ತುಂಬಾ ಖುಷಿ ಕೊಡುತ್ತೆ. ಹೀಗೆ ಅಜಿತ್ ಅದನ್ನೆಲ್ಲ ನೋಡಿಕೊಂಡು ಭೂಮಿ ಅಜಿತ್ ಎಲ್ಲರೂ ನೋಡ್ಕೊಂಡು ನಗಾಡಿಕೊಂಡು ಆ ಸ್ಟೋರಿ ಕೇಳಿಕೊಂಡು ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಊಟ ಎಲ್ಲ ಆಗುತ್ತೆ. ಊಟ ಮುಗಿಸ್ಕೊಂಡು ಅವರು ಅಜಿತ್ ಯಾಕೋ ಊಟದ ಮಧ್ಯೆನೇ ಎದ್ದು ಬಿಡ್ತಾನೆ. ಅವನಿಗೇನು ಅನ್ನಿಸ್ತೋ ಏನೋ, ಏನು ಇನ್ವೆಸ್ಟಿಗೇಷನೋ ಗೊತ್ತಿಲ್ಲ. ಊಟದ ಮಧ್ಯೆನೇ ಎದ್ದುಬಿಟ್ಟು ಅವನು ಸರಿ ಅಂತೇಳ್ಬಿಟ್ಟು ಯಾಕೋ ಅಜಿತ್ತು ಊಟದ ಮಧ್ಯೆ ಎದ್ದೆ ಅಂತ ಕೇಳ್ತಿರ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.